ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಸೇರಿರುವಂಥ ಚೀರ್ನಳ್ಳಿ ಗ್ರಾಮದ ನಮ್ಮ ರೈತ ಮಹಿಳೆಯರು ಕಬ್ಬು ಕಡಿಗೆ ಬಂದಿದ್ರು. ಇಲ್ಲಿಗೆ ಕಬ್ಬು ಕಡಿಗೆ ಬಂದಿದ್ರು ನೋಡಿ. ಕಬ್ಬು ಕಡ್ಕೊಂಡು ಇಲ್ಲೇ ಊಟ ಮಾಡ್ತಾಯಿದ್ದಾರೆ. ನಿಜಕ್ಕೂ ಯಾವ ಥರ ಊಟ ಮಾಡ್ತಾಯಿದ್ದಾರೆ ನೋಡಿ, ಕುತ್ಕೊಂಡು ಎಲ್ಲ ಒಗ್ಗಟ್ಟಿಂದ ಊಟ ಮಾಡ್ತಾಯಿದ್ದಾರೆ. ಈ ಥರ ಒಗ್ಗಟ್ಟು ನಮ್ಮ ದೇಶದಲ್ಲಿ ಆವಾಗಲೇ ಇದ್ದಿದ್ರೆ ನಮ್ಮ ದೇಶದಲ್ಲಿ ಮಣ್ಣು ಯಾವುದೇ ಕಾರಣಕ್ಕೂ ಬ್ರಿಟಿಷ್ನವ್ರು ಚಿನ್ನ ಮುತ್ತು ರತ್ನ ತಗೊಂಡು ಕಾಯ್ತಿರ್ಲಿಲ್ಲ ನೋಡಿ. ಇವಾಗ ಬಂದ್ಬಿಟ್ಟೈತೆ ಒಗ್ಗಟ್ಟು ನಮ್ಮ ದೇಶದಲ್ಲಿ ನೋಡಿ. ಯಾವ ಥರ ಸುತ್ತ ಲೈನ್ಗೆ ಸಾಲಾಗೆ ರೌಂಡು ಕುತ್ಕೊಂಡು ಮುದ್ದೆ ನೋಡಿ, ಮುದ್ದೆ, ಹುಳಿ ಸಾಂಬಾರು, ಅವರೆಕಾಳು, ಕಾಯಿ ಬೀಜ ನೋಡಿ, ಅವರೆಕಾಳು ಹಾಕೊಂಡು ಯಾವ ಥರ ಊಟ ಮಾಡ್ತಾವ್ರೆ ಅಂತ ಎಲ್ರೂ ನೋಡಿ. ಅಡ್ಲಿಕಾಯಿ ನೋಡಿ. ಪ್ರತಿಯೊಂದು ಊಟ ಮಾಡ್ತಾಯಿದ್ದಾರೆ ಕುತ್ಕೊಂಡು. ನಿಜಕ್ಕೂ ಈ ಥರ ಕುತ್ಕೊಂಡು ಒಗ್ಗಟ್ಟಿಂದ ಮಾಡಿಬಿಟ್ರೆ ಸಾಕು. ನಿಜಕ್ಕೂ ಯಾರು ಕಚ್ಚಾಡ್ಕೋಬೇಡಿ, ಗುದ್ದಾಡ್ಕೋಬೇಡಿ. ಇರೋದು 3 ದಿವಸ, ಸಾಯ್ದು 3 ದಿವಸ ನೋಡಿ. ನೋಡಿ ನಮ್ಮ ಅಕ್ಕ ಹೆಂಗೆ ನಗೀತಾ ಇದ್ದಾಳೆ. ಅಯ್ಯೋ 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 ನೋಡಿ. ನಮ್ಮ ಅಣ್ಣ ಜಾವರಣ್ಣ ಅಂತ ಇವ್ರ ಹೆಸರು ನೋಡಿ. ಟೋಪಿ ಹಾಕೊಂಡು ಊಟ ಮಾಡ್ತಾವ್ರೆ ಇವರು ನೋಡಿ. ಸಂಕ್ರಮ ಅಂತ ಇವಳು ನೋಡಿ, ಟೋಪಿ ಹಾಕೊಂಡು ಊಟ ಮಾಡ್ತಾವಳೆ ನೋಡಿ. ಇವಳು ಲಕ್ಷ್ಮಿ ಅಂತ. ತಟ್ಟೆ ಎಲ್ಲ ಅಂದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ ಊಟ ಮಾಡ್ತಾವಳೆ. ಇವಳು ನಂಜಮ್ಮ ಅಂತ ವಾಟ್ರಿಕೆ ಹಿಡ್ಕೊಂಡು ನೀರು ಕುಡಿತ ಕೈ ನೆಕ್ತಾವಳೆ ನೋಡಿ. ದೊಡ್ಡವ್ರಿಗಮ್ಮ ಪ್ಲೇಟ್ಗೆ ಹಾಕೊಂಡು ಊಟ ಮಾಡ್ತಾವ್ರ ಅವರು ನೋಡಿ. ಹುಳ್ಳಿ ಕಾಳು ಹಾಕೊಂಡು ಒಂದು ಸ್ವಲ್ಪ ಅಗ್ರಿಸಿರ್ದ ಊಟ ಮಾಡ್ತಾವಳೆ. ಇವರಿಬ್ರು ಮಾತ್ರ ಏನು ಕಕ್ಕೋ ಅಂತ ನಗಿತಾರ ನೋಡಿ. ಮೇಸ್ರಿ ಮಗ ತಲೆ ಬಕ್ಕಾಬಿಟ್ಟನ. ಯಾರು ಹೆಣ್ಣು ಕೊಡ್ತಾರೆ ಅಂದ್ಬಿಟ್ಟು, ಯಾರು ಹೆಣ್ಣು ಕೊಡ್ಬೇಕಂದ್ರೆ ಎತ್ತಪ್ಪ ತಲೆನಿಂದ ನೋಡಿ. ಮಾಡ್ತಾವ್ರೆ ಅಂತ ಕಳಿಸ್ತಾನ ಕಣ. ಇವರೇ ಮೇಸ್ರಿ ರಮೇಶ್ ಅಣ್ಣ ಅಂತ ನೋಡಿ. ಊಟ ಮಾಡ್ತಾವ್ರ ತಟ್ಟೆಗೆ ಹಾಕೊಂಡು. ಇವ್ರಿಗೆಲ್ಲ ಮೇಸ್ರಿ ಕಪ್ಪು ಕಡಿಕ. ಇವ್ರು ಹೇಳಿದ್ರೆ ಮಾತ್ರ ಕಡಿಬೇಕು, ಹೇಳಲಿಲ್ಲ ಅಂದ್ರೆ ಯಾವ್ದೋ ಕಾರಣಕ್ಕೂ ಕಡಿಯಲ್ಲ. ಒಂದು ಪೀಸ್ ಒಂದು ಎಲೆನೂ ಮುಟ್ಟಲ್ಲ, ಒಂದು ತರ್ಗನೂ ಮುಟ್ಟುದಿಲ್ಲ ಕಬ್ದ. ಹಂಗೆ ಮೆಲ್ಗೊಂಡೈತಾರ ಮನ್ಗ ನೋಡಿ. ಅವನೇ ಮದುವೆ ಗಂಡು ಊಟ ಮಾಡ್ತಾ ಇರೋನು. ಅಯ್ಯೋ 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 ನಗ ಸಿಕ್ಕಾವಟ್ಟೆ. ನೋಡು. ಅಯ್ಯಯ್ಯಪ್ಪ, ಅಯ್ಯೋ ಅಯ್ಯೋ ನೋಡಿ. ತುಂಬಾ ಕಷ್ಟಪಡ್ತಾರೆ ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರು. ಇಲ್ಲೊಂದೇ ಕಡೆ ಅಲ್ಲ ನೋಡಿ. ಕಬ್ಬ ಸಾಲಾಕಿ ಕಡ್ದು ಗುಡ್ಡಿ ಹಾಕಿದ್ದಾರೆ. ಇಲ್ಲಿ ಯಾವ ಥರ ಸಾಲಾಗ ಹಾಕ ಬಂದಾರೆ ಅಂತ ನೋಡಿ. ಇದೊಂದೇ ಕಡೆ ಆಡು ಕೂರಿನೂ ಹೊಟ್ಕೊ ಬಂದಾರ ನಮ್ಮ ರೈತರು, ಚೀರ್ನಳ್ಳಿ ರೈತರು ನೋಡಿ. ನಮ್ಮ ರೈತ ಮಹಿಳೆಯರು ಆಡು ಕುರಿನೂ ಹೊಟ್ಕೊ ಬಂದಾರೆ. ಇಲ್ಲಿಗೆ ಆಡುಗಳು ಮಲ್ಗವೆ ನೋಡಿ, ಮಲ್ಕ ಹಾಕ್ತಾ ಇದ್ದಾವೆ ಮೇವ ನೋಡಿ. ನೋಡು, ಅದು 3 ಮರಿ ಹಾಕಿದಂತೆ, ಇದು ಒಂದೇ ಒಂದು ಹಾಕದ ನೋಡಿ. ನೋಡಿ ಇದೇ ಕಬ್ಬು ನಮ್ಮ ಚೀರ್ನಳ್ಳಿ ಗ್ರಾಮದ ರೈತರ ಕಬ್ಬು ಇದು. ನೋಡಿ ತುಂಬ ಚೆಂದ ಬೆಳೆದಾರೆ. ನಿಜಕ್ಕೂ ತುಂಬ ಕಷ್ಟಪಡ್ತಾರೆ. ನಮ್ಮ ಚೀರ್ನಳ್ಳಿ ಗ್ರಾಮದ ರೈತ ಮಹಿಳೆಯರು ಇವರು ಮಳವಳ್ಳಿ ಗಂಟ ಹೋಯ್ತಾರೆ ಕಬ್ಬು ಕಡಿಕ. ಮಳವಳ್ಳಿ ಗಂಟ ಹೋಯ್ತಾರೆ ಕಬ್ಬು ಕಡಿಕ. ಸಂಜೆ ಆದಮೇಲೆ ಮನೆ ಬಂದು ಸೇರ್ಕೋತಾರೆ ಅಡುಗೆ ಮಾಡೋಕ್ಕೆ ನೋಡಿ. ಅದೇ ಥರ ಪಕ್ಕದಲ್ಲಿ ತೆಗುನ್ ಮರಗಳು, ಮರ ಗಿಡಗಳು, ಮರದ ಸಾಲುಗಳು ನೋಡಿ. ತವರಿ ಮೇಗೆ ಯಾವ ಥರ ಮರದ ಸಾಲು ಐತೆ ಅಂತ ನೋಡಿ. ಅದೇ ಥರ ಪಕ್ಕದಲ್ಲಿ ಕಾವಲೆ ಕೂಡ ಐತೆ. ಇಲ್ಲಿ ಮುಂದೆ ಫ್ರಂಟಲ್ಲೂ ಕೂಡ ಮುಂದೆಗಡೆನೂ ಕೂಡ ಕಬ್ಬು ಐತೆ. ಆ ಕಡೆ ನೋಡಿ ಎಲ್ಲಿ ಗಂಟ ಕಣ್ಣು ಆರಿಸ್ತಿದ್ರೆ ನೀವು, ಅಲ್ಲಿ ಗಂಟನೂ ತೆಗು ಮರ ಗಿಡಗಳೇ ಇಲ್ಲಿ ಜಾಸ್ತಿ ನೋಡಿ. ಬಾನ್
ಆಕಾಶದಲ್ಲಿ ಪಕ್ಷಿಗಳು ಆಡ್ತಾವೆ ನೋಡಿ ನೋಡಿ. ನೋಡು ತುಂಬ ಸಖತ್ತಾಗ ನಿಜ ಊಟ ಮಾಡ್ತಾಯಿದ್ದಾರೆ ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ಚೀರ್ನಳ್ಳಿ ಗ್ರಾಮದ ನಮ್ಮ ರೈತ ಮಹಿಳೆಯರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್, ಧನ್ಯವಾದಗಳು. ಅದೇ ಥರ ತುಂಬ ಕಷ್ಟಪಡ್ತಾರೆ ಯಾವ್ದಕ್ಕೊಂದ್ಕೂ. ಯಾಕೆ ಅಂದರೆ ಕಷ್ಟ ಪಡಲೇಬೇಕು. 30 ಊಟಕ್ಕೆ ಸಲುವಾಗ ಯಾರು ಸಂಪಾದನೆ ಮಾಡಿಬಿಟ್ಟು ಸಾಯುವಾಗ ಯಾರು ಒತ್ಕೊ ಹೋಗೋದಿಲ್ಲ, ಎಲ್ಲ ಬಿಟ್ಬಿಟ್ಟೆ ಹೋಗೋದು ನೋಡಿ. ತುಂಬ ಕಷ್ಟಪಡ್ತಾರೆ ನಿಜಕ್ಕೂ. ಇವರು ಹೇಳ್ಬಿಟ್ರೆ ಸಾಕು, ಇಂಥವ್ರಿಗೆ ಕಪ್ಪು ಕಡಿಬೇಕು ಅಂದರೆ ಅದು ಮಳವಳ್ಳಿನೇ ಆಗಿರಲಿ, ಶಿವಮೊಗ್ಗನೇ ಆಗಿರಲಿ, ಅಲ್ಲಿಗಂಟ ಹೋಯ್ತಾರೆ ಕಪ್ಪು ಕಡಿಯಕ್ಕೆ ಚೀರ್ನಳ್ಳಿ ಗ್ರಾಮದ ರೈತರು ನೋಡಿ. ಮಾದಪ್ಪನ ಬೆಟ್ಟದಲ್ಲೂ ಕಬ್ಬು ನೆಟ್ಟಿದ್ರೆ ಅಲ್ಲೂ ಬಂದು ಕಡಿತಾರೆ ನಿಜಕ್ಕೂ ನೋಡಿ. ಆಡು ಕುರಿನೂ ಕೂಡ ಸಾಕಿದ್ದಾರೆ ನೋಡಿ ನಮ್ಮ ರೈತರು. ಗದ್ದೆ ಕಡೆಗೆ ಇಟ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಟೈಮ್ ಮನೆ ತಾವಿದ್ರೆ ನಾಯಿಗಳು ಕಾಟ ಅಲ್ಲಿ ನಾಯಿಗಳು ಕಚ್ಬಿಡ್ತವೆ ಆಡು ಕುರಿಯ. ಅದಕ್ಕೆ ಗದ್ದೆ ಕಪ್ಪು ಕಡಿಗೆ ಬರ್ತಾರಲ್ಲ ಗದ್ದೆಗೆ, ಆವಾಗ ಜೊತೆಲಿ ಇವನು ಇಟ್ಕೊಂಡ್ಬಿಡ್ತಾರೆ ನೋಡಿ ನೋಡಿ. ಮಾತ್ರ ಭಯನಾಕರಕ್ಕ ಕಪ್ಪು ಕಡಿದ್ರು. ನಾನು ಹುಟ್ಟವಿಂದನೂ ಕಪ್ಪು ಕಟ್ಟಿದಾರೆ ಇವರು. ತುಂಬಾ ಸಖತ್ತಾಗ ಸಂಪಾದನೆ ಮಾಡಿದ್ರು. ಮನೆ ಮಾತ್ರ ಒಂದೊಂದು ಸ್ವಲ್ಪನೇ ಕಟ್ಕೊಂಡಿರೋದು. ಒಂದೊಂದು ತೀರು ಮಾತ್ರ ಕಟ್ಕೊಂಡಿರೋದು ಅಷ್ಟೇ, ಇನ್ನೇನೂ ಇಲ್ಲ. ಎಲ್ಲಾರ ಸೈಡ್ ತೆಗ್ದಿದಾರ, ಏನೂ ಇಲ್ಲ. ಗೇಯ್ತಾನೆ ಅವ್ರ ಓದಕ್ಕೆ ಮಾತ್ರ ಹೋಗ್ದ ಹೋದ್ರು, ಗೇಯ್ತಾನೆ ಅವ್ರ ಸುಮ್ಮನೆ. ವಿದ್ಯಾವಂತರು ಇವರೆಲ್ಲ ನಿಜಾಗ್ಲೂ. ಎಲ್ಲಾರ ಓದಿದ್ರೆ ಯಾರ ಗೌರ್ಮೆಂಟ್ ಕೆಲಸ ಕೊಡೋರು ಅವತ್ತಿನ ಕಾಲದಲ್ಲಿ. ಯಾರು ಓದ್ದೋದ್ರು ನೋಡಿ ನೋಡಿ. ಇವ್ರಿಗೆ ಯಾರಿಗೂ ಜಮೀನಿಲ್ಲ ಕರೆಕ್ಟಾಗ, ಯಾರಿಗೂ ಒಂದು ಕುಂಟೆನೂ ಇಲ್ಲ ಬಿಡಿ ಸುಮ್ಮನೆ ಕರೆಕ್ಟಾಗ. ನೋಡಿ ನೋಡು ಇಲ್ಲೇ ನಮ್ಮ ಕಡೆಯಿಂದ ನಮ್ಮ ರೈತರ ಮಹಿಳೆಯರಿಗೆ ಕೊನೆಯದಾಗಿ ಟ್ಯಾಂಕ್ಸ್ ಹೇಳ್ತಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಯಾರು ನೋಡಿ. ತುಂಬ ಸಖತ್ತಾಗ ಊಟ ಮಾಡ್ತಾರೆ. ಈ ಥರ ಊಟ ಮಾಡಬೇಕು ನಿಜಕ್ಕೂ ಗುಂಪಲ್ಲಿ ಕೂತ್ಕೊಂಡು. ನೀವು ಕೂಡ ಇದೇ ಥರ ಊಟ ಮಾಡಿ ಗುಂಪಲ್ಲಿ ಕೂತ್ಕೊಂಡು ನೋಡಿ. ಸಾರು ನೋಡಿ, ಸಾರು ಉಯ್ತಾವ್ರ ಕಟ್ಟಾಗ ಕೂದ್ರು ಸಾರ ನೋಡಿ ನೋಡಿ. ಬಂದ್ಬಿಡ್ತು ಕಣೋ.